ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ಸ್ಯಾಟರ್ಡೇ ಮಾರ್ನಿಂಗ್ ಪೂಜೆ ಎಲ್ಲ ಆಯಿತು. ಇವತ್ತು ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಎಲ್ಲರೂ ನಮ್ಮ ಫ್ಯಾಮಿಲಿ ಫುಲ್ಲು ಎಲ್ಲರೂ ಊರಿಂದ ನಮ್ಮ ಮಾವನ ಮಕ್ಕಳೆಲ್ಲ ಬಂದಿದ್ದಾರೆ, ನಮ್ಮ ಕಸಿನ್ಸ್ ಸಿಸ್ಟರ್ಸ್ ಎಲ್ಲರೂ ಇವಾಗ ಮೆಟ್ರೋಗೆ ಹೋಗೋಣ ಅಂತ ಎಲ್ಲರೂ ಹೊರಟ್ವಿ. ಎಲ್ಲರೂ ಹೋಗ್ತಾಯಿದ್ದೀವಿ. ಎಲ್ಚನಹಳ್ಳಿ ಬಸ್ ಸ್ಟಾಪ್ ಅಂದರೆ ಮೆಟ್ರೋ ಸ್ಟೇಷನ್ಗೆ ಹೋಗೋಣ ಅಂತ ಎಲ್ಲ ಹೊರಟ್ವಿ. ನಮ್ಮ ಮನೆಯಿಂದ ಹತ್ತಿರ ಆಗುತ್ತೆ, ಅದಕ್ಕೆ ವಾಕಿಂಗಲ್ಲೇ ಹೋಗ್ತಿದ್ದೀವಿ. ಇದು ನಮ್ಮ ಬೇಬಿ, ನಮ್ಮ ಸಿಸ್ಟರ್ ಪಾಪು. ಇದು ಇಂಥ ಚೇಷ್ಟೆ ಮಾಡ್ತಾನೆ. ಮೆಜೆಸ್ಟಿಕ್ಕಲ್ಲಿ ಏನಷ್ಟು ಜನ ಇದ್ದಿಲ್ಲ, ಇವತ್ತು ಫುಲ್ ಖಾಲಿ ಇತ್ತು. ಪರವಾಗಿಲ್ಲ, ನಾವು ಬಂದಿದ್ದಕ್ಕೂ ಒಳ್ಳೆಯದಾಯಿತು ಅಂದ್ಕೊಂಡ್ವಿ. ಏನು ಅಷ್ಟು ರಶ್ ಅಂತ ಇರಲಿಲ್ಲ, ಬಸ್ಸು ಫ್ರೀಯಾಗಿತ್ತು. ಎಲ್ಲರೂ ನೋಡೋಣ ಹೇಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಇಲ್ಲ, ಆಲ್ಮೋಸ್ಟ್ ಅರ್ಧ ಬಸ್ ನಾವೇ ಇದ್ವಿ. ಬಸ್ ಸ್ಟಾಪ್ ಬಂದ್ವಿ. ಮಂತ್ರಾಲಯ ಬಸ್ಸಿಗೆ ಹೋಗ್ಬೇಕಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲರೂ ಸುಮ್ಮನೆ ಹಾಗೆ ಮಕ್ಕಳೆಲ್ಲ ಆಟ ಆಡ್ತಿದ್ರು. ಚಳಿಗೆ ಏನೇನೋ ಮಾಡ್ಕೊಂಡು ಆಟ ಆಡ್ತಾಯಿದ್ದಾರೆ. ವೇಲ್ ತೊಗೊಂಡು ಎಲ್ಲ ಡಿಸೈನೆಲ್ಲ ಮಾಡ್ಕೊಂಡು ಮುಖ ಎಲ್ಲ ಮುಚ್ಕೊಂಡು ರೆಡಿಯಾಗಿದ್ದಾರೆ ಇಬ್ಬರೂ. ಏನೋ ಸ್ಟೈಲ್ ಮಾಡ್ಕೊಳ್ತಿದ್ದಾರೆ. ಓಕೆ, ಎಲ್ಲ ರೆಡಿಯಾಗಿದ್ದಾರೆ. ಎಲ್ಲ ಸರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದಾರೆ. ಇವಾಗ ಮತ್ತೆ ಹೋಗ್ಬೇಕಲ್ಲಿ ರಾಯರ ಮಠಕ್ಕೆ ಹೋಗಬೇಕು. ರೆಡಿಯಾಗಿ ಮಕ್ಕಳುಗಳೇನೇನೋ ಆಟ ಆಡ್ಕೊಂಡು ಆಡ್ತಾಯಿದ್ದಾರೆ. ಅವ್ರಿಗೇನೋ ಖುಷಿಯಾಗಿದೆ, ಫುಲ್ಲು ಹ್ಯಾಪಿ ಹಾಯ್ ಮಾಡ್ತಿದ್ದಾರೆ ನೋಡಿ ಎಲ್ಲ ನಮ್ಮ ಬ್ಲಾಗ್ಗೆ. ರೈಟ್ ಸೈಡ್
ಇಲ್ಲಿ ನದಿ ಹತ್ರ ಹೋಗೋಣ ಅಂತ ಹೋಗ್ತಿದ್ದೀವಿ, ಗಂಗಾ ತೀರದ ಹತ್ರ ಹೋಗೋಣ ಅಂತ ಎಲ್ಲ ಹೊರಟಿದ್ದೀವಿ. ನಮ್ಮ ಸಿಸ್ಟರ್ ಪಾಪುಗೆ ಮುಡಿ ಕೊಡಬೇಕಿತ್ತು, ಕೊಟ್ಕೊಂಡು ಬರೋಣ, ಹಾಗೆ ನದಿಯಲ್ಲಿ ಸ್ನಾನ ಮಾಡಿಸೋಣ ಅಂತ ಹೋದ್ವಿ. ಗಂಗೆಗೆ ಪೂಜೆ ಮಾಡೋಣ ಅಂತ ದೀಪ ಎಲ್ಲ ತಗೊಂಡಿದ್ವಿ. ಬಟ್ ಗಂಗೆ ಪೂಜೆ ಅಲ್ಲಿ ಮಾಡ್ತಿಲ್ಲ ಯಾರೂ, ಅಲ್ಲೇ ಇದಕ್ಕೆ ಇಲ್ಲೇ ಎಲ್ಲ ಮಾಡ್ತಿದ್ರು, ಅದಕ್ಕೆ ನಾವು ಮಾಡ್ತಾಯಿದ್ದೀವಿ ಪೂಜೆ ಎಲ್ಲನೂ. ನದಿ ಹತ್ರ ಬಂದ್ವಿ, ಬಟ್ ಅದೇನು ಫುಲ್ಲು ಸ್ವಲ್ಪನೂ ನೀರಿರಲಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ನೀರಿತ್ತು, ಅಲ್ಲಿ ತುಂಬ ಗಲೀಜು ಮಾಡಿದ್ದಾರೆ. ದೇವ್ರ ಸನ್ನಿಧಾನದಲ್ಲಿ ಅಷ್ಟೊಂದು ಗಲೀಜು, ಎಷ್ಟು ಶುದ್ಧಿನೂ ರಾಗಪ್ಪ ಅಷ್ಟೇ ಗಲೀಜು ಮಾಡಿದ್ದಾರೆ ನೋಡಿ, ಬೇಜಾರಾಯಿತು. ಹಂಗೆಲ್ಲ ಮಾಡಿದೆ, ಯಾಕಂದರೆ ಅದು ಶುದ್ಧವಾದ ಜಾಗ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿರಬೇಕು. ನಮ್ಮ ಜನಕ್ಕೆ ಅರ್ಥನೂ ಆಗಲ್ಲ, ಎಲ್ಲ ತುಂಬ ಗಲೀಜು ಅಂದರೆ ತುಂಬ ಗಲೀಜು ಮಾಡಿದ್ದಾರೆ. ನೋಡಿಕೊಂಡು ಫಸ್ಟ್ ಟೈಮ್ ಹೋಗೋಣ ಅಂದ್ಬಿಟ್ಟು ಹೊರಟಿದ್ವಿ. ಅದನ್ನು ನೋಡಿ 2 ಟೈಮ್ಸ್ ಬಂದಿದ್ವಿ, ಬಟ್ ನೋಡಿರಲಿಲ್ಲ. ಈ ಸಲ ಹೋಗೋಣ ಅಂತ ನೋಡಿದ್ವಿ, ಬಟ್ ನೀರು ಇರಲಿಲ್ಲ, ಲಾಸ್ಟಲ್ಲಿ ಇತ್ತು. ಯಾರದು ಮಗಳೇ ಬಿದೋಗಳಿಗೆ ಬಿಸಿ ಇರೋ ಅದೆಲ್ಲ ಏನೋ ಮಾಡ್ತಾವ್ರೆ ಮೇಲ್ನೋಡಲ್ಲಿ
ಲಾಸ್ಟ್ ಟೈಮ್ ಇಲ್ಲೇ ತಗೊಂಡಿತ್ತವ. ಫೋಟೋ ಎತ್ಕೊಂಡು ಸೈಡ್ ಬಿಡು ಅಂತ ರಥೋತ್ಸವ ಭೋಜನ ಸೇವಾ. ಈ ಸೇವಾಕರ್ತರು ಪ್ರವಚನ ಮಂಟಪ ವೇದಿಕೆಗೆ ಬರಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ರಥೋತ್ಸವ ಭೋಜನ ಸೇವಾಕರ್ತರಿಗೆ ಸಾಮೂಹಿಕ ಸತ್ಯವನ್ನು ಪ್ರಾರಂಭಿಸಲಾಗುತ್ತದೆ. ಪ್ರಾಕಾರದಲ್ಲಿ ಕುಳಿತಿರುವಂತಹ ಸೇವಾಕರ್ತರು ಈ ಮಂಟಪ ವೇದಿಕೆಗೆ ಬರಬೇಕು. ಪ್ರಾಕಾರದ ದರ್ಶನಕ್ಕೆ ರಥೋತ್ಸವ ಭೋಜನ ಸೇವಾ. ಬಸ್ಸು ಫುಲ್ ರಶ್ ಆಗುತ್ತೆ ಅಂದ್ಬಿಟ್ಟು ಫುಲ್ಲು ಜನ ಇದ್ದರು. ರಶ್ ಆಗುತ್ತೆ ಅಂತ ಗೊತ್ತಾಯಿತು. ಬಟ್ ಅದಕ್ಕೆ ಮಾರ್ನಿಂಗೇ ನಾವು ಬುಕ್ ಮಾಡ್ಕೊಂಡ್ವಿ, ಬಸ್ ಎಲ್ಲ ಬುಕ್ ಮಾಡಿಕೊಂಡು. ಹಾಗೆ ಈವ್ನಿಂಗ್ವರೆಗೂ ನಮಗೆ 9:30ಗೆ ಬಸ್ ಇತ್ತು. ಅಲ್ಲಿವರೆಗೂ ಟೈಮ್ ಇದೆ ಅಂದ್ಬಿಟ್ಟು ಲಾಸ್ಟ್ ಈವ್ನಿಂಗ್ ಟೈಮ್ ಒಂದ್ಸಲ ನೋಡೋಣ ಅಂತ ವಿಸಿಟ್ ಮಾಡಿದ್ವಿ. ಬಟ್ ಲೈಟಿಂಗು ಎಲ್ಲ ತುಂಬ ಚೆನ್ನಾಗಿತ್ತು. ನೋಡೋಕ್ಕೆ ಈವ್ನಿಂಗ್ ಟೈಮೇ ತುಂಬ ಚೆನ್ನಾಗಿ ಕಾಣುತ್ತೆ ರಾಯರ ಮಠ. ಪ್ಲಸ್ ಲೈಟಿಂಗ್, ಪಿಂಕ್ ಕಲರ್ ಲೈಟಿಂಗ್ ಎಲ್ಲ ಬಿಟ್ಟಿದ್ರು. ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ದಯವಿಟ್ಟು ರಾಯರು ಎಲ್ಲರಿಗೂ ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಆಲ್.